ಕೆಸರು ಗೆದ್ದೆಯಂತಿರುವ ರಸ್ತೆಗಳು, ಜನರು ಕಂಗಾಲಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚಿಪ್ಪಳ್ಳಿ ಗ್ರಾಮದಲ್ಲಿ ಕೆಸರು ಗೆದ್ದೆಯಂತಿರುವ ರಸ್ತೆಗಳು. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚಿಪ್ಪಳ್ಳಿ ಗ್ರಾಮ. ಆಂಬ್ಯುಲೆನ್ಸ್ ಬರಲು ಆಗದೆ ರೋಗಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯದಿಂದ ಗ್ರಾಮಸ್ಥರು ವಂಚಿತರಾಗಿದ್ದಾರೆ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ತಿಳಿಸಿದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇನ್ನು ಕೆಸರು ಗದ್ದೆಯಂತಿರುವ ರಸ್ತೆಗಳು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚಿಪ್ಪಳ್ಳಿ ಗ್ರಾಮ. ಆಂಬ್ಯುಲೆನ್ಸ್ ಬರಲು ಆಗದೆ ರೋಗಿಗಳು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ಮೂಲಭೂತ ಸೌಕರ್ಯದಿಂದ ಗ್ರಾಮಸ್ಥರು ಕೂಡ ವಂಚಿತರಾಗಿರುವಂತದ್ದು. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇನ್ನು ಒಂದು ರೀತಿಯಾಗಿ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಜನರೆಲ್ಲ ಓಟ್ ಹಾಕಿ ಅಧಿಕಾರಿಗಳನ್ನೆಲ್ಲ ಗೆಲ್ಲಿಸ್ತಾರೆ. ಬಟ್ ಇನ್ನೂ ಕೂಡ ರೋಡ್ ಅನ್ನ ಸರಿ ಮಾಡ್ತಾ ಇಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಚಿಪ್ಪಳ್ಳಿ ಗ್ರಾಮದಲ್ಲಿ ಈ ರೀತಿಯಾದ ಘಟನೆಯನ್ನ ನೋಡ್ತಾ ಇರಬಹುದು. ಲೈಟಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಆವಾಗ ನನಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಇಲ್ಲಿಂದ ಸಾಧಾರಣ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ವಿ. ಅಲ್ಲಿ ಹೋಗೋ ತನಕ ಒಬ್ಬರು ರೋಡಲ್ಲಿ 2 ಅಡಿ ಗಾತ ಆಗಿ ರಾತ್ರಿನೇ ತೆಗ್ಸಿದ್ರು. ನನಗೆ ದಾಟೋಕ್ಕಾಗಿಲ್ಲ. ನನಗೆ ತುಂಬ ಇದಾಯಿತು. ಆವಾಗ ಕಂಬಳಿ ಒಳಗೆ ನನ್ನ ಇಟ್ಕೊಂಡು ದಾಟ್ಸೋ ಅಂಥ ಪರಿಸ್ಥಿತಿ ಬಂತು. ಆವಾಗ 102 ಫೋನ್ ಮಾಡಿದ್ವಿ. 102 ಪೊಲೀಸ್ ಬಂದರು. ಆ ಟೈಮಲ್ಲಿ ದಾಟಿಸಿ ಸ್ವಲ್ಪ ಎಲ್ಲ ಮುಚ್ಚಿಸಿ ನಮ್ಮನ್ನು ಮನುಷ್ಯರು ದಾಟೋ ಹಂಗೆ ಮಾಡಿ ನಮ್ಮ ಗಾಡಿ ವಾಪಸ್ ಕಳಿಸಿ ಆ ಕಡೆಯಿಂದ ಗಾಡಿ ತರಿಸಿ ನಾನು ಹೋಗಿ ಉಳಿದು ಬಂದಿದ್ದೆ ಹೆಚ್ಚು. ಅಲ್ಲಿ ಅನ್ನುವಂಥ ಸ್ಥಳದಲ್ಲಿದ್ದೀವಿ. ಇಲ್ಲಿ 112 ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲಿಯಾದ್ರೂ ಕಾಲ್ ಮಾಡಿದ್ರೆ 112 ಅವರು ಚಿಪ್ಪಳಿ ಅಂತ ಹೇಳಿದ್ರೆ ಬರಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಯಾಕೆ ಅವ್ರು ಹಾಗೆ ಹೇಳ್ತಿದ್ರೆ ಇಲ್ಲಿಗೆ ಬರಬೇಕಾದ್ರೆ ರಸ್ತೆ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿದೆ. ಹಾಗಾಗಿ ನಾವಿನ್ನೂ ಸಹ ಯಾವ ಒಂದು ಇದರಲ್ಲಿ ಇದ್ದೀವಿ, ಶತಮಾನದಲ್ಲಿ ಇದ್ದೀವಿ ಅನ್ನುವಂಥದ್ದು ನಮಗೆ ಅನುಮಾನವಾಗಿ ಕಾಡ್ತಾ ಇದೆ. ನಾನು ಹೇಳುವಂಥದ್ದು ಇಷ್ಟೇ, ಇಲ್ಲಿಗೆ ಸ್ವತಂತ್ರ ಬಂದು ಇಷ್ಟು ವರ್ಷಗಳು ಕಳೆದರೂ ಸಹ ಇನ್ನೂ ಸಹ ರಸ್ತೆಯಿಂದ ವಂಚಿತರಾಗಿರುವಂಥದ್ದು, ಕುಡಿಯುವ ನೀರಿನಿಂದ ವಂಚಿತರಾಗಿರುವಂಥದ್ದು, ಶಾಲಾ ಮಕ್ಕಳು ಸಹ ಶಾಲೆಗೆ ಹೋಗದೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಶಾಲೆಗೆ ಹೋಗೋದು ಕಷ್ಟವಾಗುತ್ತಿದೆ. ರೋಡ್ ಎಲ್ಲ ಹಾಳಾಗಿದೆ, ಗೊಜ್ಜನಾಗಿದೆ. ಹೋಗೋದು ಕಷ್ಟ ಆಗ್ತಿದೆ. ನಾನು ಚಿಪ್ಪಳಿಯಿಂದ ಉಳ್ಳೂರಿಗೆ ಹೋಗ್ಬೇಕು. ಅದಕ್ಕೆ ನನಗೆ ರೋಡ್ ಮಾಡಿಸ್ಕೊಡಿ. ಇಲ್ಲಿರೋ ಯಾರಿಗೂ ಹೋಗೋಕ್ಕಾಗಲ್ಲ. ನಾನು ಸೇತುವೆ ಮೇಲೆಲ್ಲ ಎಳೆ ಮೇಲೆಲ್ಲ ದಾಟಿ ಹೋಗ್ತೀನಿ. ಹೆದರಿಕೆ ಎಲ್ಲ ಆಗುತ್ತೆ. ರೈಲೆಲ್ಲ ಬರ್ಬೇಕಾದ್ರೆ ನಿಂತ್ಕೊಂಡು ನೋಡ್ಬೇಕಾದ್ರೆ ಹೆದರಿಕೆ ಎಲ್ಲ